ನಮಸ್ತೆ ಗೆಳೆಯರೇ, ಅದು 2005ರ ಸಮಯ. ದುಬೈನ ಐಷಾರಾಮಿ ಗ್ರ್ಯಾಂಡ್ ಹಯತ್ ಹೋಟೆಲ್ನಲ್ಲಿ ಅದ್ದೂರಿ ಮದುವೆಯೊಂದು ನಡೆಯುತ್ತಿತ್ತು. ಜಗತ್ತಿನ ಕುಖ್ಯಾತ ಗ್ಯಾಂಗ್ಸ್ಟರ್ಗಳೆಲ್ಲ ಆ ಮದುವೆಗೆ ಬಂದಿದ್ದರು. ಅಷ್ಟಕ್ಕೂ ಆ ಮದುವೆ ಬೇರೆ ಯಾರ್ದೂ ಆಗಿರಲಿಲ್ಲ. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಮಿನ ಮಗಳು ಮಹರುಖುದು. ದಾವೂದ್ಗೆ ತನ್ನ ಮಗಳ ಮದುವೆಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡಬೇಕೆಂಬ ಆಸೆ ಇತ್ತು. ಆದರೆ ಈ ವಿಷಯ ಭಾರತೀಯ ಗುಪ್ತಚರ ಇಲಾಖೆಯ ಲೆಜೆಂಡರಿ ಅಧಿಕಾರಿಯಾಗಿದ್ದ ಮಾಜಿ ಐಬಿ ನಿರ್ದೇಶಕರ ಅಜಿತ್ ದೋವಲ್ ಅವರ ಕಿವಿಗೆ ಬಿತ್ತು. ಸಾಮಾನ್ಯ ದಿನಗಳಲ್ಲಿ ದಾವೂದ್ನನ್ನು ಹಿಡಿಯುವುದು ಅಥವಾ ಮುಗಿಸುವುದು ಅಸಾಧ್ಯದ ಮಾತು. ಆತ ಯಾರಿಗೂ ಕಾಣಿಸಿಕೊಳ್ತಿರಲಿಲ್ಲ. ಆದರೆ ಆತ ಎಲ್ಲರ ಮುಂದೆ ಬರುವ ಈ ಮದುವೆಯ ಸಂದರ್ಭವೇ ಅವನನ್ನು ಬೇಟೆಯಾಡಲು ಸೂಕ್ತ ಸಮಯ ಎಂದು ದೋವಲ್ ನಿರ್ಧರಿಸಿದರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂಬ ತಂತ್ರದಂತೆ ದಾವೂದ್ನ ಬದ್ಧವೈರಿ ಛೋಟರಾಜನ್ ಜೊತೆ ದೋವಲ್ ಮಧ್ಯವರ್ತಿಗಳ ಮೂಲಕ ಸಂಪರ್ಕ ಬೆಳೆಸಿದರು. ದಾವೂದ್ನನ್ನು ಮುಗಿಸಲು ಇಬ್ಬರದ್ದು ಒಂದೇ ಗುರಿಯಾಗಿತ್ತು. ಇದಕ್ಕಾಗಿ ಛೋಟರಾಜನ್ ತನ್ನ ಅತ್ಯುತ್ತಮ ಶಾರ್ಪ್ ಶೂಟರ್ಗಳಾದ ಮಿಕ್ಕಿ ಮೆಲೋತ್ರಾ ಮತ್ತು ಫರೀದ್ ತನಶನನ್ನು ದೋವಲ್ ಅವರಿಗೆ ಒಪ್ಪಿಸಿದ. ದೆಹಲಿಯ ಹೋಟೆಲ್ ಒಂದರಲ್ಲಿ ಅಜಿತ್ ದೋವಲ್ ಮತ್ತು ಈ ಇಬ್ಬರು ಶೂಟರ್ಗಳು ದಾವೂದ್ನ ಹತ್ಯೆಗೆ ಪಕ್ಕ ಬ್ಲೂ ಪ್ರಿಂಟ್ ಸಿದ್ಧಪಡಿಸುತ್ತಿದ್ದರು. ಸರಿಯಾಗಿ ಅದೇ ಸಮಯಕ್ಕೆ ಆ ಹೋಟೆಲ್ ಮುಂದೆ ಬಂದು ನಿಂತಿತ್ತು ಒಂದು ಕಾರು. ಅಷ್ಟಕ್ಕೂ ಆ ಕಾರಿನಲ್ಲಿ ಬಂದವರು ಯಾರು? ಅಷ್ಟು ಪಕ್ಕಾ ಆಗಿದ್ದ ಆ ಆಪರೇಷನ್ ವಿಫಲವಾಗಿದ್ದು ಏಕೆ? ದಾವೂದ್ ಹಾಗೂ ಛೋಟರಾಜನ್ ಪ್ರಾಣ ಸ್ನೇಹಿತರಾಗಿದ್ದವರು ಆಮೇಲೆ ಬದ್ಧವೈರಿಗಳಾಗಿದ್ದೇಕೆ? ಸಾಮಾನ್ಯ ಕಾನ್ಸ್ಟೇಬಲ್ ನಮಗ ಇಡೀ ಬಾಲಿವುಡ್ ಅನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾದರೂ ಹೇಗೆ? ಈ ಎಲ್ಲಾ ವಿಚಾರಗಳ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. 1955ರ ಡಿಸೆಂಬರ್ 26ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ್ ಎಂಬಲ್ಲಿ ದಾವೂದ್ ಜನಿಸಿದ. ಆತನ ತಂದೆ ಇಬ್ರಾಹಿಂ ಕಸ್ಕರ್ ಮುಂಬೈನ ಸಿಐಡಿಯಲ್ಲಿ ಅತ್ಯಂತ ಗೌರವಾನ್ವಿತ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಕೆಲಸದ ನಿಮಿತ್ತ ಅವರ ಕುಟುಂಬ ಮುಂಬೈನ ಡೋಂಗ್ರಿ ಪ್ರದೇಶಕ್ಕೆ ಶಿಫ್ಟ್ ಆಯಿತು. ದಾವೂದ್ಗೆ 10 ಜನ ಒಡ ಹುಟ್ಟಿದವರಿದ್ದರು. ಅದರಲ್ಲಿ ಶಬ್ಬೀರ್ ಇಬ್ರಾಹಿಂ ಎಲ್ಲರಿಗಿಂತ ದೊಡ್ಡವನು ಹಾಗೂ ದಾವೂದ್ನ ಕ್ರೈಮ್ ಪಾರ್ಟ್ನರ್ ಕೂಡ ಹೌದು. ದಾವೂದ್ ಬಡತನದಲ್ಲೇನೂ ಬೆಳೆಯಲಿಲ್ಲ. ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಶಾಲೆ ಬಿಟ್ಟ. ಅಣ್ಣ ತಮ್ಮ ಇಬ್ಬರು ಸೇರಿ ಪ್ರಯಾಣಿಕರಿಗೆ ನಕಲಿ ವಾಚಗಳನ್ನು ಮಾರುವುದು, ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡುತ್ತಾ ತಮ್ಮ ಏರಿಯಾದ ಹುಡುಗರನ್ನು ಸೇರಿಸಿಕೊಂಡು ಯಂಗ್ ಕಂಪನಿ ಎಂಬ ಗ್ಯಾಂಗು ಕಟ್ಟಿಕೊಂಡರು. 1974ರಲ್ಲಿ ದಾವೂದ್ಗೆ ಕೇವಲ 19 ವರ್ಷ. ಆಗ ಮುಂಬೈಯನ್ನು ಹಾಜಿ ಮಸ್ತಾನ್, ಕರೀಂ ಲಾಲಾ ಮತ್ತು ವರದರಾಜನ್ ಎಂಬ 3 ದೊಡ್ಡ ಡಾನ್ಗಳು ಆಳುತ್ತಿದ್ದರು. ತಾನು ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು, ತನ್ನ ಹೆಸರು ಎಲ್ಲರಿಗೂ ತಿಳಿಯಬೇಕೆಂಬ ಹುಚ್ಚು ದಾವೂದ್ಗಿತ್ತು. ಅದಕ್ಕಾಗಿ ಕುಖ್ಯಾತ ಗ್ಯಾಂಗ್ಸ್ಟರ್ ಹಾಜಿ ಮಸ್ತಾನ್ನ ಹಣ ಸಾಗಿಸುವ ವ್ಯಾನ್ ಲೂಟಿ ಮಾಡಲು ಪ್ಲಾನ್ ಮಾಡಿದ. 8 ಜನ ಹುಡುಗರು ಕೈಯಲ್ಲಿ ಮಾರಕಾಸ್ತ್ರಗಳು, ನಾಡ ಪಿಸ್ತಲನ್ನು ಹಿಡಿದು ಟ್ಯಾಕ್ಸಿಯಲ್ಲಿದ್ದವರನ್ನು ಬೆದರಿಸಿ 4,75,000 ರೂಪಾಯಿ ಲೂಟಿ ಮಾಡಿದರು. ಆದರೆ ಮರುದಿನ ಬೆಳಿಗ್ಗೆ ಪೇಪರ್ ನೋಡಿದ ದಾವೂದ್ಗೆ ಆಘಾತ ಕಾದಿತ್ತು. ಅವರು ಲೂಟಿ ಮಾಡಿದ್ದು ಹಾಜಿ ಮಸ್ತಾನು ಹಣವಲ್ಲ, ಬದಲಿಗೆ ಮೆಟ್ರೋಪಾಲಿಟನ್ ಬ್ಯಾಂಕ್ನ ಹಣವಾಗಿತ್ತು. ಈ ಕೇಸಿನ ತನಿಖೆ ನಡೆಸಿದ ಪೊಲೀಸ್ ತಂಡದಲ್ಲಿ ದಾವೂದ್ ತಂದೆಯೂ ಇದ್ದರು. ಕೊನೆಗೆ ಸ್ವತಃ ತಂದೆಯೇ ದಾವೂದ್ ಹಾಗೂ ಆತನ ಅಣ್ಣನನ್ನು ಬೆಲ್ಟಿನಿಂದ ಹೊಡೆದು ಪೊಲೀಸ್ ಠಾಣೆಗೆ ಒಪ್ಪಿಸಿದರು. ಹಣವೂ ವಾಪಸ್ಸಾಯಿತು. ದಾವೂದ್ ಪ್ಲಾನು ಉಲ್ಟಾ ಹೊಡೆಯಿತು. ಜೈಲಿನಿಂದ ಬಂದ ನಂತರ ದಾವೂದ್ ಹಾಗೂ ಶಬ್ಬೀರ್ ಬಶುದಾದ ಎಂಬ ಸ್ಮಗ್ಲರ್ ಬಳಿ ವಸ್ತುಗಳನ್ನು ಸಾಗಿಸುವ ಕ್ಯಾರಿಯರ್ಗಳಾಗಿ ಕೆಲಸಕ್ಕೆ ಸೇರಿದರು. ಆದರೆ ಇವರ ಸ್ವಂತ ಡೀಲ್ಗಳು ಬಶುದಾದಗೆ ಇಷ್ಟವಾಗದೆ ಇವರ ತಂದೆಯ ಬಗ್ಗೆ ಕೆಟ್ಟದಾಗಿ ಬೈದ. ಇದರಿಂದ ಕೋಪಗೊಂಡ ದಾವೂದ್ ಸೋಡಾ ಬಾಟಲಿಯಿಂದ ಬಶುದಾದನ ತಲೆಗೆ ಹೊಡೆದ. ಬಶುದಾದನ ಗ್ಯಾಂಗು ಒಡೆಯಿತು. ಅಲ್ಲಿಂದ ದಾವೂದ್ನ ಗ್ಯಾಂಗು ಬೆಳೆಯಲು ಶುರುವಾಯಿತು. ಛೋಟಾ ಶಕೀಲ್, ಖಾಲಿದ್ ಪಹಲ್ವಾನ್ ಮುಂತಾದ ಆಪ್ತರನ್ನು ಸೇರಿಸಿಕೊಂಡು ದಕ್ಷಿಣ ಮುಂಬೈಯನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಅಷ್ಟರಲ್ಲಿ ಎಮರ್ಜೆನ್ಸಿ ಕಾರಣದಿಂದ ಹಾಜಿ ಮಸ್ತಾನ್ ಜೈಲಿ ಸೇರಿ ನಂತರ ಸಿನಿಮಾಗಳ ಕಡೆ ಮುಖ ಮಾಡಿದ. ವರದರಾಜನ್ ಸಾಮ್ರಾಜ್ಯವನ್ನು ಪೊಲೀಸ್ ಅಧಿಕಾರಿ ವೈಸಿ ಪವರ್ ಧ್ವಂಸ ಮಾಡಿದರು. ಈಗ ಉಳಿದಿದ್ದು ಕರೀಂ ಲಾಲಾ ಗ್ಯಾಂಗ್ ಮಾತ್ರ. ಈ ಗ್ಯಾಂಗ್ ವಾರಗಳ ನಡುವೆ ದಾವೂದ್ನ ಅಣ್ಣ ಶಬ್ಬೀರ್ನನ್ನು ಕರೀಂ ಲಾಲಾನ ಹಳಿಯ ಸಮದ್ ಖಾನ್ ಕೊಂದ. ಇದಕ್ಕೆ ಪ್ರತೀಕಾರವಾಗಿ ದಾವೂದ್ 1983ರಲ್ಲಿ ಶೂಟರ್ಗಳನ್ನು ನೇಮಿಸಿ ಸಮದ್ ಖಾನ್ ಅನ್ನು ಹತ್ಯೆ ಮಾಡಿಸಿದ. ಇಡೀ ಮುಂಬೈ ಈಗ ದಾವೂದ್ನ ಒಂಟಿ ಕೈ ಕೆಳಗೆ ಬಂದಿತ್ತು. ಪೊಲೀಸರ ಕಣ್ಣು ತಪ್ಪಿಸಲು 1980ರಲ್ಲಿ ದಾವೂದ್ ಮುಂಬೈ ಬಿಟ್ಟು ದುಬೈಗೆ ಪರಾರಿಯಾದ. ದುಬೈನಲ್ಲಿದ್ದರೂ ಡಿ ಕಂಪನಿಯ ಮೂಲಕ ಭಾರತದಲ್ಲಿ ತನ್ನ ಕರಾಳ ಸಾಮ್ರಾಜ್ಯವನ್ನು ಚಲಾಯಿಸುತ್ತಿದ್ದ. ಇದೇ ಸಮಯದಲ್ಲಿ ಛೋಟರಾಜನ್ ಕೂಡ ದಾವೂದ್ನ ಜೊತೆ ಕೈ ಜೋಡಿಸಿ ಆತನ ಬಲಗೈ ಬಂಟನಾದ. ಇಬ್ಬರು ಸೇರಿ ಮುಂಬೈನಲ್ಲಿ ಸುಲಿಗೆ, ರಿಯಲ್ ಎಸ್ಟೇಟ್, ಸ್ಮಗ್ಲಿಂಗ್ ದಂಧೆಗಳನ್ನು ನಡೆಸಿದರು. 1970ರಿಂದ 2000ರ ದಶಕದವರೆಗೆ ಇಡೀ ಬಾಲಿವುಡ್ ದಾವೂದ್ನ ಕಂಟ್ರೋಲ್ನಲ್ಲಿತ್ತು. ತನ್ನ ಬಳಿ ಇದ್ದ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣವನ್ನು ಬಿಳಿಯಾಗಿಸಲು ಸಿನಿಮಾ ರಂಗವನ್ನು ಬಳಸಿಕೊಂಡ. ನಿರ್ಮಾಪಕರಿಗೆ ಫೈನಾನ್ಸ್ ಮಾಡುವುದು, ತನಗೆ ಬೇಕಾದ ನಟರನ್ನು ಬೆದರಿಸಿ ನಟಿಸಲು ಹೇಳುವುದು ಅವನ ದಿನನಿತ್ಯದ ಕೆಲಸವಾಗಿತ್ತು. ಸಿನಿಮಾ ಫ್ಲಾಪ್ ಆದರೂ ತನ್ನ ಬಳಿ ಇದ್ದ ಕಪ್ಪು ಹಣದಿಂದ ಎಲ್ಲಾ ಥಿಯೇಟರ್ಗಳ ಟಿಕೆಟ್ ಖರೀದಿಸಿ ಸಿನಿಮಾವನ್ನು 100 ದಿನ ಓಡಿಸಿ ಆ ಹಣವನ್ನು ವೈಟ್ ಮಾಡಿಕೊಳ್ಳುತ್ತಿದ್ದ. ದಾವೂದ್ ಹೇಳಿದ ಮಾತನ್ನು ಯಾರಾದರೂ ಕೇಳದಿದ್ದರೆ ಅವರಿಗೆ ಸಾವು ಖಚಿತವಾಗಿತ್ತು. ಇದಕ್ಕೆ ದೊಡ್ಡ ಉದಾಹರಣೆ
ಗುಲ್ಶನ್ ಕುಮಾರ್ ಹತ್ಯೆ. ಟಿ ಸಿರೀಸ್ ಸಂಸ್ಥಾಪಕ ಗುಲ್ಶನ್ ಕುಮಾರ್ ಬಳಿ ದಾವೂದ್ನ ಬಂಟ ಅಬು ಸಲೇಮ್ 10 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದ. ನಿನಗೆ ಹಣ ಕೊಡುವ ಬದಲು ದೇವಸ್ಥಾನದ ಮುಂದೆ ಅನ್ನದಾನ ಮಾಡುತ್ತೇನೆ ಎಂದು ಗುಲ್ಶನ್ ಕುಮಾರ್ ದಿಟ್ಟ ಉತ್ತರ ನೀಡಿದರು. ಇದರ ಪರಿಣಾಮ 1997 ಆಗಸ್ಟ್ 12ರಂದು ಶಿವಮಂದಿರದ ಎದುರೇ ಗುಲ್ಶನ್ ಕುಮಾರ್ ಅವರ ದೇಹಕ್ಕೆ 16 ಗುಂಡುಗಳನ್ನು ಹೊಕ್ಕು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಕೇವಲ ಬಾಲಿವುಡ್ ಮಾತ್ರವಲ್ಲ, ಕ್ರಿಕೆಟ್ ಬೆಟ್ಟಿಂಗ್ ಹಾಗೂ IPL ಮ್ಯಾಚ್ ಫಿಕ್ಸಿಂಗ್ ನಲ್ಲೂ ಡಿ ಕಂಪನಿ ಕೈಗೊಡವಿತ್ತು. ರಾಜಸ್ಥಾನ್ ರಾಯಲ್ಸ್ನ ಅಜಿತ್ ಚಂಡಿಲಾ, ಅಂಕಿತ್ ಚೌಹಾಣ್ ಹಾಗೂ ಶ್ರೀಶಾಂತ್ ಬ್ಯಾನ್ ಆಗಲು ಇದೇ ಗ್ಯಾಂಗ್ನ ಸಂಪರ್ಕವೇ ಕಾರಣವಾಗಿತ್ತು. 1988ರ ಎನ್ಕೌಂಟರ್ಗಳ ಭೀತಿಯಿಂದ ಛೋಟರಾಜನ್ ಕೂಡ ದುಬೈಗೆ ಪರಾರಿಯಾದ. ಭಾರತದಲ್ಲಿ ಡಿ ಕಂಪನಿಯ ಉಸ್ತುವಾರಿಯನ್ನು ಛೋಟಾ ಶಕೀಲ್ ವಹಿಸಿಕೊಂಡ. 1992ರಲ್ಲಿ ಬಾಬರಿ ಮಸೀದಿ ಧ್ವಂಸದ ನಂತರ ದಾವೂದ್ ISA ಉಗ್ರರೊಂದಿಗೆ ಸೇರಿ ಸೇಡು ತೀರಿಸಿಕೊಳ್ಳಲು ಸಂಚು ರೂಪಿಸಿದ. 1993ರ ಮಾರ್ಚ್ 12ರ ಮಧ್ಯಾಹ್ನ ಮುಂಬೈನ 12 ಸ್ಥಳಗಳಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಸಂಭವಿಸಿದವು. 257 ಮುಗ್ಧರು ಪ್ರಾಣ ಕಳೆದುಕೊಂಡರು. 1400ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಈ ಪೈಶಾಚಿಕ ಕೃತ್ಯದ ಹಿಂದಿದ್ದುದು ದಾವೂದ್ ಇಬ್ರಾಹಿಂ. ಆದರೆ ಈ ಸ್ಫೋಟದ ವಿಚಾರವನ್ನು ದಾವೂದ್ ತನ್ನ ಆಪ್ತ ಛೋಟಾ ರಾಜನಿಂದ ಮುಚ್ಚಿಟ್ಟಿದ್ದ. ರಾಜನು ಓರ್ವ ಹಿಂದೂ ಡಾನ್, ಅಲ್ಲದೆ ಆತನ ಗ್ಯಾಂಗ್ನಲ್ಲಿದ್ದ ಬಹುತೇಕ ಶೂಟರ್ಗಳು ಹಿಂದೂಗಳೇ ಆಗಿದ್ದರು. ಮುಗ್ಧರ ಹತ್ಯೆಯನ್ನು ರಾಜನು ಒಪ್ಪುವುದಿಲ್ಲ ಎಂಬ ಕಾರಣಕ್ಕೆ ಅವನಿಗೆ ವಿಷಯ ತಿಳಿಸಿರಲಿಲ್ಲ. ಈ ಸ್ಫೋಟದ ನಂತರ ಇಬ್ಬರು ಪ್ರಾಣ ಸ್ನೇಹಿತರ ನಡುವೆ ಬಿರುಕು ಉಂಟಾಗಿ ಇಬ್ಬರು ಬದ್ಧವೈರಿಗಳಾದರು. ದಾವೂದ್ ದುಬೈನಿಂದ ಪಾಕಿಸ್ತಾನದ ಕರಾಚಿಗೆ ಪರಾರಿಯಾದರೆ ಛೋಟರಾಜನ್ ದಾವೂದ್ನಿಂದ ತಪ್ಪಿಸಿಕೊಳ್ಳಲು ಮಲೇಷಿಯಾ, ಆಸ್ಟ್ರೇಲಿಯಾ ಎಂದು ಅಲೆದಾಡಿ ಕೊನೆಗೆ 2015ರಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ತಿಹಾರ್ ಜೈಲು ಸೇರಿದ. ವಿಶ್ವಸಂಸ್ಥೆ ದಾವೂದ್ನನ್ನು ಜಾಗತಿಕ ಉಗ್ರ ಎಂದು ಘೋಷಿಸಿದರೂ ಪಾಕಿಸ್ತಾನ ಮಾತ್ರ ಆತ ನಮ್ಮಲ್ಲಿಲ್ಲ ಎಂದು ಸುಳ್ಳು ಹೇಳುತ್ತಲೇ ಆತನನ್ನು ರಕ್ಷಿಸುತ್ತಿದೆ. ಈಗ ಮತ್ತೆ ಕಥೆಯ ಆರಂಭದ ಕ್ಲೈಮ್ಯಾಕ್ಸ್ಗೆ ಬರೋಣ. ದೆಹಲಿಯ ಹೋಟೆಲ್ನಲ್ಲಿ ಅಜಿತ್ ದೋವಲ್ ದಾವೂದ್ನನ್ನು ಮುಗಿಸಲು ಇಬ್ಬರು ಶೂಟರ್ಗಳೊಂದಿಗೆ ಪ್ಲಾನ್ ಮಾಡುತ್ತಿದ್ದಾಗ ಆ ಹೋಟೆಲ್ ಮುಂದೆ ಬಂದು ನಿಂತ ಕಾರು ಬೇರೆ ಯಾರ್ದೂ ಆಗಿರಲಿಲ್ಲ. ಅದು ಮುಂಬೈ ಪೊಲೀಸರ ಕಾರಾಗಿತ್ತು. ಮುಂಬೈನ ದಿನ ಜಾಯಿಂಟ್ ಕಮಿಷನರ್ ಮೀರಾ ಬೋರ್ವಾಂಕರ್ ಅವರ ಆದೇಶದಂತೆ ಬಂದಿದ್ದ ಪೊಲೀಸರು ಅಜಿತ್ ದೋವಲ್ ಎಷ್ಟೇ ಹೇಳಿದರೂ ಕೇಳದೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಾಗಿದ್ದ ಮಿಕ್ಕಿ ಮೆಲೋತ್ರಾ ಮತ್ತು ತನಿಷಾನನ್ನು ಬಂಧಿಸಿ ಕರೆದೊಯ್ದರು. ದೋವಲ್ ಅವರ ಈ ಟಾಪ್ ಸೀಕ್ರೆಟ್ ಆಪರೇಷನ್ ಬಗ್ಗೆ ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ದಾವೂದ್ನ ವಿಷಯ ಲೀಕ್ ಆಗಬಾರದೆಂಬ ಕಾರಣಕ್ಕೆ ದೋವಲ್ ಕೂಡ ಪೊಲೀಸರಿಗೆ ಈ ವಿಚಾರ ತಿಳಿಸಿರಲಿಲ್ಲ. ಅಂದು ಸಿಟ್ಟಿನಿಂದ ದೋವಲ್ ಅವರು ಮೀರಾ ಅವರಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಎಚ್ಚರಿಸಿದರು. ಆದರೆ ಆ ದಿನ ಪೊಲೀಸರ ಆ ಒಂದು ಹಸ್ತಕ್ಷೇಪವಿಲ್ಲದೆ ಹೋಗಿದ್ದರೆ ಅಜಿತ್ ದೋವಲ್ ಅವರ ಪ್ಲಾನ್ ಸಕ್ಸಸ್ ಆಗಿ ದಾವೂದ್ ಇಬ್ರಾಹಿಂ ಅಂದೇ ಮಣ್ಣಾಗುತ್ತಿದ್ದನೇನೋ. ದಾವೂದ್ನ ಕತೆ ಕೇಳಿದಾಗ ನಿಮಗೆ ಏನು ಅನಿಸುತ್ತದೆ? ಆತ ಇನ್ನೂ ಬದುಕಿದಾನ ಅಥವಾ ಸತ್ತಿದಾನ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.